ಆಡಿಟೋರಿಯಂ ಚಿಕ್ಕದಾಗಿದೆ, ಚಪ್ಪಾಳೆ ಹೊಡೆದ್ರೆ ಇನ್ನೂ ಒಳ್ಳೆ ಸೌಂಡ್ ಕೇಳುತ್ತೆ. ನಿಮ್ದು ಚಪ್ಪಾಳೆ ಸೌಂಡ್ ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಕಲಾವಿದರಿಗೆ, ಸಾಹಿತಿಗಳಿಗೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋರಿಗೆ ನಿಮ್ಮ ಚಪ್ಪಾಳೆನೇ ಟಾನಿಕ್. ನಿಮ್ಮ ಚಪ್ಪಾಳೆ ಎಷ್ಟು ಬರ್ತಾ ಇರುತ್ತೆ ಅಷ್ಟು ಬಹಳ ಅವರು ಉತ್ತೇಜಿತರಾಗಿ ಹಾಡ್ತಾ ಹೋಗ್ತಾರೆ. ಲಕ್ಷ್ಮೀ ಮೇಡಮ್ಗೆ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ಒಂದು ದೊಡ್ಡ ಚಪ್ಪಾಳೆ ಕೊಡಿ ಪುರಂದರದಾಸರ ಈ ಕೃತಿಯನ್ನ ಪ್ರಸ್ತುತಪಡಿಸಿದ್ದಕ್ಕೆ. ಗೆಳೆಯರೆ, ದಕ್ಷಿಣ ಭಾರತ ಚಲನಚಿತ್ರರಂಗದ ಒಬ್ಬ ಗಾಯಕಿ ಬಾಲಿವುಡ್ನಲ್ಲಿ ಒಂದು ಹಾಡನ್ನ ಹಾಡ್ತಾರೆ. ಅದು ದೊಡ್ಡ ಹಿಟ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅಂದಿನ ಅತ್ಯಂತ ಪ್ರಸಿದ್ಧ ಗಾಯಕಿ ಲತಾ ಮಂಗೇಶ್ಕರ್ ಅವರ ನಿದ್ದೆಗೆಡಿಸ್ತಂತೆ ಆ ಹಾಡು. ಆ ಹಾಡು ಯಾವುದು, ಆ ಚಿತ್ರ ಯಾವುದು, ಗಾಯಕಿ, ಚಿತ್ರ. ಈ ತರ ಪ್ರೇಕ್ಷಕರೇ ಬೇಕಾಗಿರೋದು, ನಿಜವಾಗ್ಲೂ ಈ ತರದವರೇ ಬೇಕಾಗಿರೋದು. ಅದೊಂದೇ ಅಲ್ಲ, ಇಲ್ಲಾಂದ್ರೆ ನಾನು ಬರೀ ಮಾತಾಡ್ತಿದ್ರೆ ಅವ್ರು ಬರೀ ನೋಡ್ತಾ ಕೂತ್ಕೋಬೇಕಾಗುತ್ತೆ. ನನ್ನ ಜೊತೆ ಅವರು ಮಾತಾಡ್ತಾ ಇದ್ರೆ ಒಂದು ಸಂವಾದ ತರ ನಾವು ನಡೆಸ್ತಾ ಹೋದ್ರೆ ಕಾರ್ಯಕ್ರಮ ಚೇತೋಹಾರಿಯಾಗಿರುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಬೋಲೆರೆ ಪಪ್ಪಿ ವಾಣಿ ಜಯರಾಮ್ ಅದೆಷ್ಟು ಮಟ್ಟಿಗೆ ಆಡಿದ್ರು ಅಂದ್ರೆ ಇಡೀ ಭಾರತದಾದ್ಯಂತ ಒಂದೇ ಏಕಕಾಲಕ್ಕೆ ಒಂದೇ ಒಂದು ರಾತ್ರಿಯಲ್ಲಿ ದೊಡ್ಡ ಹಿನ್ನೆಲೆ ಗಾಯಕಿ ಆಗ್ಬಿಟ್ರು. ಆದ್ರೆ ಬಾಲಿವುಡ್ನವರು ಎಂತ ನಯವಂಚಕರು ಅಂದ್ರೆ ನಮ್ಮ ದಕ್ಷಿಣ ಭಾರತ ಚಲನಚಿತ್ರರಂಗದ ಗಾಯಕರನ್ನ ಅವ್ರು ಯಾವತ್ತೂ ಪ್ರೋತ್ಸಾಹಿಸೋದಿಲ್ಲ, ಬಿಡೋದು ಇಲ್ಲ. ಆದ್ರೆ ನಾವು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಶ್ರೇಯಾ ಘೋಷಾಲ್ನು ಕರಿತೀವಿ, ಸೋನು ನಿಗಮ್ನು ಕರಿತೀವಿ, ಸುಖ್ವಿಂದರ್ ಸಿಂಗ್ನು ಕರಿತೀವಿ. ನಮ್ಮ ಗಾಯಕರನ್ನ ಪಕ್ಕಕ್ಕೆ ಇಟ್ಟು ಅವ್ರನ್ನ ಕರಿತೀವಿ. ಈಗ ಶ್ರೇಯಾ ಘೋಷಾಲ್ಗೂ ಸವಾಲ್ ಹಾಕಕ್ಕೆ ಒಬ್ಬ ಹುಡುಗಿ ಬರ್ತಾ ಇದ್ದಾಳೆ, ನೋಡೋಣ ಮುಂದಿನ ದಿನಗಳಲ್ಲಿ. ಹೇಳಿದ್ರೆ ಈಗ ನಿಮ್ಮ ಮುಂದೆ ಓಲೇರೆ ಪಪ್ಪಿ ಗೀತೆಯನ್ನ ಪ್ರಸ್ತುತಪಡಿಸಲಿಕ್ಕೆ ಶ್ರೀಮತಿ ಶೈಲಜಾರವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಗುಡ್ಡಿ ಚಿತ್ರದ ಈ ಗೀತೆ ಗುಲ್ಜಾರ್ ಅವರ ಸಾಹಿತ್ಯ, ವಸಂತ ದೇಸಾಯಿ ಅವರ ಸಂಗೀತ. ಈಗ ಸದ್ಯಕ್ಕೆ ನಿಮ್ಮ ಮುಂದೆ ಪ್ರಸ್ತುತಪಡಿಸೋರು ಶ್ರೀಮತಿ ಶೈಲಜಾ.
ಚೆನ್ನಾಗಿ ಪ್ರಸ್ತುತಪಡಿಸಿದ್ರು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಮುಂದಿನ ಗೀತೆ ಸಂಜು ವೆಡ್ಸ್ ಗೀತಾ ಚಿತ್ರದಿಂದ ಆಯ್ದುಕೊಂಡಿದ್ದೀನಿ. ಜೆಸ್ಸಿ ಗಿಫ್ಟರ್ ಅವರ ಸುಮಧುರ ರಾಗ ಸಂಯೋಜನೆಯ ಗೀತೆ, ಶ್ರೇಯಾ ಘೋಷಾಲ್ ಸುಮಧುರ ಕಂಠದಲ್ಲಿ ಮೂಡಿ ಬಂದಂತ ಗೀತೆ, ಕವಿರಾಜ್ ಸಾಹಿತ್ಯ. ಬಹುಶಃ ಕವಿರಾಜು, ಜೆಸ್ಸಿ ಗಿಫ್ಟ್, ಶ್ರೇಯಾ ಘೋಷಾಲ್ 3 ಜನಕ್ಕೂ ಫಿಲ್ಮ್ ಫೇರ್ ಅವಾರ್ಡ್ ಬಂತು ಈ ಹಾಡಿಗೆ ಅಂತ ನನಗೊಂದು ಜ್ಞಾಪಕ. ಯಾರನ್ನ ತಪ್ಪಿದ್ರೆ ತಿದ್ದಬಹುದು. ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ಒಮ್ಮೊಮ್ಮೆ ಪ್ರೇಕ್ಷಕರಲ್ಲಿ ಬಹಳ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡಿರೋರು ಇರ್ತಾರೆ. ಹಾಗಾಗಿ ಏನಾರ ಇದ್ರೆ ನಿಮ್ಮಿಂದಾನೇ ಕರೆಕ್ಷನ್ ಕೇಳ್ಬಿಡ್ತೀನಿ, ನಾನೇನಾದ್ರೂ ತಪ್ಪು ಮಾಡಿದ್ದೀನಿ. ಏನೇನು ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರ ಸಾಲಿನಲ್ಲಿ ನಮ್ಮ ಸ್ವರ ಸಂಭ್ರಮ ತಂಡಕ್ಕೆ ಅತಿಥಿ ಗಾಯಕರಾಗಿ ಬಂದು ಹಾಡಿದ್ದಂತ ಬಹಳ, ಅವರು ಕೂಡ ಜನಪ್ರಿಯ ಗಾಯಕರು, ಬಹಳ ಒಳ್ಳೆಯ ಗಾಯಕರು, ಶ್ರೀಯುತ HRK ಪ್ರಸಾದ್ ಅವರು ಬಂದಿದ್ದಾರೆ. ಅವರಿಗೆ ಒಂದು ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಯುತ HRK ಪ್ರಸಾದ್ ಮತ್ತು ನಮ್ಮ ಸ್ವರ ಸಂಭ್ರಮ ತಂಡದಲ್ಲಿ ನಮ್ಮೆಲ್ಲ ತಾಂತ್ರಿಕ ಅಂಶಗಳಿಗೆಲ್ಲ ನೆರವನ್ನ ನೀಡ್ತಾ ಇರ್ತಕ್ಕಂಥವ್ರು, ಮತ್ತೆ ಕನ್ನಡ ಚಲನಚಿತ್ರರಂಗದ ಹಲವಾರು ಸಂಗೀತಗಳಿಗೆ ಚಿತ್ರ ನಿರ್ದೇಶನವನ್ನ ಮಾಡಿರ್ತಕ್ಕಂಥವ್ರು, ಹಲವಾರು ಜಾಗತಿಕ ಮನ್ನಣೆ ಪಡೆದಿರ್ತಕ್ಕಂಥ ಶಿಷ್ಯರನ್ನ ತಯಾರು ಮಾಡಿದಂಥವ್ರು ರವಿ ಬಸ್ರೂರ್ ಹೆಸರು ಈಗೆಲ್ಲರೂ ಕೇಳಿದ್ದೀರ. ರವಿ ಬಸ್ರೂರ್ ಗುರು ಯಾರು ಅಂತ ನಿಮ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ರವಿ ಬಸ್ರೂರ್ ಗುರೂರವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಿ. ಶ್ರೀಯುತ ಷಡ್ರಕ್ ಸಾಲಮನ್ ಅವರು, ರವಿ ಬಸ್ರೂರ್ ಅವರು ಅವರ ಗಡಿಯಲ್ಲಿ ತಯಾರಾದಂಥವ್ರು. ಅರ್ಜುನ್ ಜನ್ಯ ಆಗಲಿ, ಪ್ರವೀಣ್ ಡಿ ರಾವ್ ಅವರಿಗೆ ಎಲ್ಲರೂ ಕೂಡ ಕನ್ನಡ ಚಲನಚಿತ್ರ ರಂಗದ ಹಲವಾರು ಸಂಗೀತ ನಿರ್ದೇಶಕರು ಸದಾಕಾಲ ಅವರ ಹೆಸರನ್ನ ಸ್ಮರಿಸ್ತಾರೆ. ಒಳ್ಳೆ BGM ಕೊಡೋದ್ರಲ್ಲಂತೂ ಅವರು ಅಗ್ರಗಣ್ಯರು. ಅವರೇ ಸ್ವತಂತ್ರವಾಗಿ ಹಲವಾರು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಮತ್ತು ಪ್ರಸ್ತುತ ಈಗ ಒಂದು ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಕೂಡ ಅವರು ನಡೆಸ್ತಾ ಇದ್ದಾರೆ. ಗೆಳೆಯರೆ, ಈಗ ನಮ್ಮ ಈ ಮುಂದಿನ ಗೀತೆಗೆ, ಗಗನವೇ ಬಾಗಿ ಗೀತೆಗೆ ಶ್ರೀಮತಿ ದೀಪಿಕಾ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ.
ಅಪಾರ ಜನಮಂಡಳಿಯನ್ನ ಗಳಿಸಿದಂತ ಗೀತೆ, ಅದ್ಭುತ ಗೀತೆಯನ್ನ ಬಹಳ ಅದ್ಭುತವಾಗಿ ದೀಪಿಕಾರವರು ಹಾಡಿದ್ದಾರೆ. ದೀಪಿಕಾರವರ ಈ ಅದ್ಭುತ ಗೀತೆಗೆ ಮತ್ತೊಮ್ಮೆ ಕನ್ನಡ ಚಲನಚಿತ್ರರಂಗದಲ್ಲಿ ಅದೊಂದು ಸುವರ್ಣ ಯುಗ. 60ರಿಂದ 70ರ ದಶಕದವರೆಗೆ ಮಾಧುರ್ಯ ಸುವರ್ಣ ಸಂಭ್ರಮದ ಯುಗ ಅದು. ಅದಕ್ಕೆ ಕಾರಣಭೂತರಾದಂಥವರು ಪ್ರತಿವಾದಿ ಭಯಂಕರ ಶ್ರೀನಿವಾಸರವರು. ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಪಿ ಬಿ ಶ್ರೀನಿವಾಸ್ ನಮಗೆ ಬರೀ ಗಾಯಕರಾಗಿ ಗೊತ್ತು, ಆತ ಉದ್ದಾಮ ಪಂಡಿತ. ಅವರು ಅಷ್ಟ ಭಾಷೆಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನ ಸಾಧಿಸಿದಂತ ಅಪೂರ್ವ ವಿದ್ವಾಂಸ. ಅಷ್ಟ ಭಾಷೆಗಳಲ್ಲೂ ಕವನವನ್ನ ರಚಿಸಿ ಒಂದು ಸಂಕಲನವನ್ನ ಅವರು ಬಿಡುಗಡೆ ಮಾಡ್ತಾರೆ, ಪ್ರಣವಂ ಅಂತ. ಪ್ರಣವಂ ಅಕ್ಷರ ಎಷ್ಟಿದೆ ನೋಡಿ, ಇಂಗ್ಲಿಷ್ ಅಕ್ಷರ. ಆ ಲೆಟರ್ಸ್ ನೀವು ಲೆಕ್ಕ ಹಾಕಿದ್ರೆ 8 ಬರುತ್ತೆ. ಅಷ್ಟ ಭಾಷೆಯ ಅಷ್ಟು ಕವನಗಳನ್ನ ಪ್ರಣವಂ ಅನ್ನೋ ಅಕ್ಷರವನ್ನ ಇದು ಶೀರ್ಷಿಕೆಯನ್ನ ಕೊಟ್ಟು ಅವರು ಬಿಡುಗಡೆ ಮಾಡ್ತಾರೆ. ಯೂರಿ ಗಗಾರಿನ್, ನೀಲ್ ಆರ್ಮ್ಸ್ಟ್ರಾಂಗ್ ಎಲ್ಲ ಚಂದ್ರಲೋಕಕ್ಕೆ ಹೋದಾಗ ಮ್ಯಾನ್ ಆನ್ ದಿ ಮೂನ್ ಅಂತ ಕವನವನ್ನ ರಚನೆ ಮಾಡಿ ಅಮೆರಿಕ ಅಧ್ಯಕ್ಷರಿಂದ ಅವರು ಪ್ರಶಂಸೆಗೆ ಪಾತ್ರರಾಗ್ತಾರೆ. ಅಂತಹ ಒಬ್ಬ ಅಪೂರ್ವ ವಿದ್ವಾಂಸ. ಅವರು ಬರೀ ಗಾಯಕರಾಗಿ ಗೊತ್ತು, ರಾಜ್ಕುಮಾರ್ ಅವರ ಶಾರೀರ ಅಂತ ಗೊತ್ತು, ಆದರೆ ಅವರ ಈ ವಿದ್ವತ್ತಿನ ಬಗ್ಗೆ ಇನ್ನೂ ಮತ್ತಷ್ಟು ಬೆಳಕು ಚೆಲ್ಲುವಂತ ಅಂಶಗಳಿದೆ. ಈಗ ಅದಕ್ಕೆ ಸಮಯ ಇಲ್ಲ. ಒಂದು ಇಂಟ್ರಡಕ್ಷನ್ ಕೊಟ್ಟೆ, ಯಾಕೆ ಇವತ್ತು ನಾವು ಪಿ ಬಿ ಶ್ರೀನಿವಾಸರವರ ಒಂದು ಅಪೂರ್ವ ಗಾಯನವನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸುಮಾರು 70ರ ದಶಕದಲ್ಲಿ ಯಾರ್ಯಾರು ನಿಮ್ಮಲ್ಲಿ ಯಂಗ್ಸ್ಟರ್ ಆಗಿದ್ರಿ, ಯಾರ್ಯಾರು ಹುಡುಗಿರಿಗೆ ಲವ್ ಲೆಟರ್ ಬರೆಯೋ ಸಾಹಸ ಮಾಡಿದ್ರಿ, ಅವರು ಈ ಹಾಡಿನ ಸಾಲುಗಳು ಇಲ್ದೇನೆ ನೀವು ಬರೆದಿರಲ್ಲ. ಆ ಹಾಡು ಯಾವುದು ಅಂತ ಈಗ ಕೇಳಿ. ನಿಮ್ಮ ಮುಂದೆ ಬಿ ಪಿ ಸತೀಶ್ ಅವರು ಬರ್ತಾ ಇದ್ದಾರೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಹೆದರಿಕೆಯ ನೋಟವೇಕೆ ಒಡನಾಡಿ ನಾನಿರುವೆ. ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಲ್ಲಿರಲಿ ಗುಳ್ಳೆಯಿರಲಿ ನಾ ಮೊದಲು ಮುನ್ನಡೆವೆ. ನೀ ನಡಿಯ ಇಡುವೆಡೆಯಲ್ಲಿ ಒಲವಿನ ಹೂ ಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರ ಸಾಕ್ಷಿ. ಇನ್ನಾದರೂ ನನ್ನ ನಂಬಿನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ಹಸೆ ಮಳೆಯು ನಮನೆ ನಾವು ನಿಂತ ತಾಳವು. ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು. ಹಕ್ಕಿಗಳ ಚಿಲಿಪಿಲಿಗಾನ
ಮಂಗಳಕರನಾದವು ಈ ನದಿಯ ಕಲರವವೇ ಮಂತ್ರಗಳ ಘೋಷವು ಸಪ್ತಪದಿ ಈ ನಡೆಯಾಯ್ತು ಸಂಜೆ ರಂಗು ಆರತಿಯಾಯ್ತು ಇಂದೀಗ ಎರಡು ಜೀವ ಬೆಳೆದು ಸ್ವರ್ಗವಾಯಿತು ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಲ್ಲವನು ಭೂಮಿಗೆ ಬಾಯಿ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡನು ನೀಡುವುದೇ ನನಗಾಗಿ ಈ ಜೀವ ನಿನಗಾಗಿ ಆಹಾ ಸಾಹಿತ್ಯ ರತ್ನ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರರವ್ರದ್ದು, ಗಾಯನ ಪಿ ಬಿ ಶ್ರೀನಿವಾಸರವ್ರದ್ದು, ಅಭಿನಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಸರೋಜಾದೇವಿ ಅವ್ರದ್ದು. 5 ಜನ ಈಗ ನಮ್ಮೊಡನೆ ಇಲ್ಲ. ಬಿ ಸರೋಜಾದೇವಿ ಮೊನ್ನೆ ತೀರ್ಕೊಂಡ್ಬಿಟ್ರು. ನಾವು ನ್ಯಾಯದೇವರ ಹಾಡು ನೋಡಿದಾಗಲೆಲ್ಲ 4 ಜನ ಇಲ್ಲ, ಇನ್ನೂ ಒಬ್ಬರಿದ್ದಾರೆ ನಿಂತ್ಕೊಳ್ತಾ ಇದ್ವಿ. ಈಗ ಆಕೆನೂ ಕೂಡ ತೀರ್ಕೊಂಡ್ಬಿಟ್ರು. ಆದರೆ ಕವಿ, ಕಲಾವಿದ, ಸಾಹಿತಿ ಯಾವಾಗಲೂ ಆತನ ಕೃತಿಗಳ ಮೂಲಕ ನಮ್ಮ ಸ್ಮೃತಿ ಪಟಲದಲ್ಲಿ ಯಾವಾಗಲೂ ಚಿರಸ್ಥಾಯಿಯಾಗಿರ್ತಾನೆ. ಅದಕ್ಕೆ ಈ ಹಾಡೇ ಸಾಕ್ಷಿ. ಶತಮಾನಗಳು ಕಳೆದ್ರೂ ಕೂಡ ಈ ಹಾಡು ಹಾಡದೇ ಇರೋದಕ್ಕಾಗಲ್ಲ. ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಶತಮಾನದ ಗೀತೆಯಲ್ಲಿ ಒಂದು ದೊಡ್ಡ ಸ್ಪರ್ಧೆಯನ್ನು ಒಡ್ಡಿದಂಥ ಗೀತೆ ಇದು ಮತ್ತೆ ಆಡಿಸಿ ನೋಡು ಬೀಳಿಸಿ ನೋಡು ಇದೆಲ್ಲ ಶತಮಾನದ ಗೀತೆ ಅನ್ನೋದಕ್ಕೆ ಇದು ಹೊಡೆದಿದ್ರು. ಆದರೆ ಈ ವೋಟಿಂಗ್ ಇರುತ್ತಲ್ಲ, ಆಡಿಯನ್ಸ್ ಪಾಲ್ ಈಗ ಮಾಡ್ತಾರಲ್ಲ ನಮ್ಮ ಇದರಲ್ಲ ಸರಿಗಮ ಪಾದಲ್ಲೆಲ್ಲ, ಆ ಥರ ಆಡಿಯನ್ಸ್ ಪಾಲ್ ಮಾಡಿ ಪ್ರೇಮಲೋಕ ಹಾಡನ್ನ ಶತಮಾನದ ಗೀತೆ ಅಂತ ಮಾಡಿಬಿಟ್ರು. ಹಾಗಾಗಿ ಈ ರೀತಿದೆಲ್ಲ ನಡೀತಾ ಇರುತ್ತೆ. ಆದರೆ ಇದರ ಸದಾಕಾಲ ನಮ್ಮ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯಾಗಿ ಉಳಿದಿರುತ್ತೆ. ಈಗ ಮುಂದಿನ ಗೀತೆ ಚಿತ್ರ ಪಲ್ಲವಿ, ರಚನೆ RN ಜಯಗೋಪಾಲ್ ರವ್ರದ್ದು, ಸಂಗೀತ ಇಳೆಯರಾಜರವ್ರದ್ದು. ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ ಡಾಕ್ಟರ್ ಸುಹಾಸ್ ಮತ್ತು ಶೈಲಜಾ.
ಹಾಡು ಚೆನ್ನಾಗಿತ್ತ ಸರ್? ಅಯ್ಯೋ ಸೂಪರ್ ಆಗಿತ್ತು. ನೋಡಿ, ಇದಕ್ಕಿಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿರೋದು ಇಳೆಯರಾಜ. ಇಳೆಯರಾಜ ಗುರು ಯಾರು ಗೊತ್ತಾ? ನಮ್ಮ ಕನ್ನಡ. ಹಾಗಾಗಿ ಇಷ್ಟು ಚೆನ್ನಾಗಿ ಕೊಡೋದಕ್ಕೆ ಸಾಧ್ಯ ಅವರು ಇಳೆಯರಾಜ. ಗೆಳೆಯರೆ, ಈಗ ಮುಂದಿನ ಗೀತೆ 1960 ಬಾರ್ನ ಇದ್ದೀರಾ ಸರ್? ಇಲ್ಲಿ ಇದ್ದೀರಾ? ವೆರಿ ಗುಡ್ 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 ಸರ್, ಗುಡ್ ಸರ್. ಯಾರು ಇದಕ್ಕೆ ಹೋಗಿ ನೋಡಿ 1960 ಬಾರ್ನ್ ಇದ್ದಾರೆ ಇಲ್ಲಿ? ಇನ್ನು ಹಿಂದಕ್ಕೆ ಹೋಗಿ ನಾನಿದ್ದೀನಿ. ಇದೀರಾ? ಓ, ವೆರಿ ಗುಡ್ ವೆರಿ ಗುಡ್. ಸುಮಾರು ಜನ ಇದ್ದೀರಾ. ಆಗ ನೀವೆಲ್ಲ ಕೇಳಿರೋ ಗೀತೆಗಳೇ ಇದು. 49. ಹಾ, ಈಗ 49. ಹ್ಮ್. ಮೈ ಗುಡ್ನೆಸ್. ಮತ್ತೆ? ಓಕೆ. ಅಜೀಬ್ ದಾಸ್ತಾನ್, ಹಾ, ಕೇಳಿದ್ದೀವಿ ಬಿಡಿ. ದಿಲ್ಲಪ್ಪನ ಪ್ರೀತ್ ಪರಾಯಿ. ಹೌದು. ಹಳೇ ಸಾಹಿತ್ಯ ಶೈಲೇಂದ್ರ ಸಿಂಗ್ ರವರು, ಸಂಗೀತ ಶಂಕರ್ ಜಯಕಿಶನ್. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ದೀಪಿಕಾ. ತುಂಬಾ ಚೆನ್ನಾಗಿದೆ. Okay. Yes.
ಒಂದು ರೀತಿ ಓಲಾಡುವಂತೆ ಮಾಡುವಂತ ಮ್ಯೂಸಿಕ್ ಇದು. ಒಳ್ಳೆ ಸಂಜೆ ಮೊಬ್ಬು ಬೆಳಕಿನಲ್ಲಿ ಒಂದಷ್ಟು ಜನ ರಸಿಕರಿಗೆ ಈ ಹಾಡನ್ನ ಕೇಳಿಸ್ಬಿಟ್ರೆ ಒಳಗಡೆ ಇರೋ ಅಮ್ಮ ಕೂಡ ಓಲಾಡಿಸ್ಬಿಡ್ತಾಳೆ ಅಂತ ಕಾಣುತ್ತೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಹಾಡಿದು. ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ದೀಪಿಕರವರು. ಒಂದು ದೊಡ್ಡ ಚಪಾಟಿ. ಗೆಳೆಯರೆ, ನಮ್ಮೊಡನೆ ಈ ಕನಸುಗಾರ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಇರಬೇಕಾಗಿತ್ತು. ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೋಗ್ಬಿಟ್ಟ. ಬಹಳ ಸಾಹಸಿ, ಬಹಳ ಕ್ರಿಯಾಶೀಲ, ಬಹಳ ಪ್ರತಿಭಾವಂತ ಶ್ರೀಯುತ ಕರಾಟೆ ಕಿಂಗ್ ಆಟೋ ರಾಜ ಶಂಕರ್ ನಾಗರ್ ಅವರು. ಅವರೇ ನಿರ್ದೇಶನ ಮಾಡಿರ್ತಕ್ಕಂಥ ಗೀತಾ ಚಿತ್ರದ ಜೊತೆಯಲ್ಲಿ ಮುಂದಿನ ಗೀತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸೋರಿದ್ದಾರೆ ಶ್ರೀಯುತ ಬಿ.ಪಿ. ಸತೀಶ್ ಮತ್ತು ಶೈಲಜಾ ಅವರು. ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆಯಲಿ ಇರುವೆನು ಹೀಗೆ ಎಂದು. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು. ಎಂದರೇನು ಎಂದು ಈಗ ಅರಿತೆನು, ಎಂದು ಈಗ ಅರಿತೆನು. ಸವಿನುಡಿಗಳೇ ತದು ಅರಳಿತು, ಸವಿಗಳ ಸರಿ ಮನ ಕುಡಿಯಿತು. ಒರವಿನಾಯಿ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾಕಿ ಕಾಣಿಕೆ.
ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆಂದು. ಈ ಗೀತೆ ಕೂಡ ಸಾರ್ವಕಾಲಿಕ ಹಿಟ್ ಗೀತೆ. SPB ಯಾವುದೇ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಈ ಗೀತೆ ಹಾಡ್ಲಿಲ್ಲ ಅಂದ್ರೆ ಆ ಕಾರ್ಯಕ್ರಮ ಸಂಪನ್ನ ಆಗಲ್ಲ ಅಂತ ಹೇಳಿ. ಒಬ್ಬೆ ಮಡ್ರಾಸ್ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಬರೀ ತಮಿಳು ತೆಲುಗುಗಳ ಸಂಭ್ರಮ, ಅದ್ರ ಮಧ್ಯೆ ಈ ಹಾಡನ್ನ ಹಾಡಿ ದೊಡ್ಡ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡ್ರು. ಅಂತ ಒಂದು ಶಕ್ತಿ ಈ ಹಾಡಿಗಿದೆ, ಜೊತೆ ಜೊತೆಯಲ್ಲಿ ಹಾಡಿಗೆ. ಗೆಳೆಯರೆ, ನಮ್ಮ ಮುಂದಿನ ಗೀತೆ ಲೋಕದ ಕಣ್ಣಿಗೆ ರಾಧೆಯು ಕೂಡ ಒಂದು ಹೆಣ್ಣು ಅನ್ನುವಂತಹ ಅದ್ಭುತವಾದ ಗೀತೆಯನ್ನು ಕೊಟ್ಟಂತ HSP ಅವರ ರಚನೆ. ಹಲವಾರು ಗೀತೆಗಳನ್ನ ಅದ್ಭುತವಾಗಿ ಕೊಟ್ಟಂಥವರು HSP ಅವರು. ಇತ್ತೀಚೆಗೆ ಅವರು ನಮ್ಮನ್ನ ಅಗಲಿದ್ರು. ಸುಗಮ ಸಂಗೀತ ಲೋಕವನ್ನ ಬಹಳ ಸಂಪದ್ಭರಿತವಾಗಿ ಮಾಡಿದಂತಹ ಕವಿ ಅವರು. ಹಲವಾರು ಅದ್ಭುತ ಗೀತೆಗಳು ಬಂತು. TN ಸೀತಾರಾಮ್ರವರ ಸೀರಿಯಲ್ಗಳ ಶೀರ್ಷಿಕೆ ಗೀತೆಗಳು ಅವ್ರದ್ದೇನೆ, ಮಾಯಮೃಗ ಒಂದು ಬಿಟ್ಟು. ಮಿಕ್ಕಿದೆಲ್ಲ ಶೀರ್ಷಿಕೆ ಗೀತೆಗಳು ಕೂಡ HSP ಅವ್ರದ್ದು. ಅದಕ್ಕೆ ಸಂಗೀತ ಸಂಯೋಜನೆ C ಅಶ್ವಥ್ ರವರದು. HSP, TNS ಮತ್ತೆ C ಅಶ್ವಥ್ ಒಂದು ಅದ್ಭುತವಾದಂತಹ ಕಾಂಬಿನೇಷನ್. ಆ ಶೀರ್ಷಿಕೆ ಗೀತೆ ನೋಡಿ ಇವತ್ತು ಕೂಡ ನಮ್ಮನ್ನ ಕಾಡ್ತಾ ಇರುತ್ತದೆ. ಮುಕ್ತ ಮುಕ್ತ ಆಗ್ಲಿ, ಮಗಳು ಜಾನಕಿ ಶೀರ್ಷಿಕೆ ಗೀತೆ ಆಗ್ಲಿ, ಮನ್ವಂತರ ಆಗ್ಲಿ, ಇದೆಲ್ಲವೂ ಅಷ್ಟೇ ಅವರ ಒಂದು ರಚನೆ. ಸುಳಿ ಮಿಂಚ ಬಳ್ಳಿ ರಚನೆ HSP ಅವರದು, ಸಂಗೀತ C ಅಶ್ವಥ್ ರವರು. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಡಾಕ್ಟರ್ ಸುಹಾಸ್ ರವರು. ಸುಳಿ ಮಿಂಚ ಬಳ್ಳಿ. ಸುಳಿ ಮಿಂಚ ಬಳ್ಳಿ ಒಂದೇಕೆ ಇಲ್ಲೇ, ಸುಳಿ ಮಿಂಚ ಬಳ್ಳಿ ಒಂದೇಕೆ ಇಲ್ಲಿ, ಇರಬಾರದೇನು ಕಾನೋಡದಲ್ಲಿ, ಸುಳಿ ಮಿಂಚ ಬಳ್ಳಿ ಒಂದೇಕೆ ಇಲ್ಲಿ. ಬಿಡುಗಣ್ಣ ಕೊಡಗಿ ಜನತೆ ಶ್ಯಾಮಲೆಯ ಕಾರ್ಮುಡಿಯ ಜಲಧಾರೆ ಸೇರಲೆಂದೆ, ಈ ಹೆಣ್ಣ ಬಿಡುಗಣ್ಣ ಕೊಡಗಿ ಜನತೆ ಶ್ಯಾಮಲೆಯ ಕಾರ್ಮುಡಿಯ ಜಲಧಾರೆ ಸೇರಲೆಂದೆ, ಈಗೆಲ್ಲಿ ಇಳಿಯಿತೋ ಅವಳ ಒಡಿಯಲ್ಲೇ ಹೊಳೆಯಿತೋ, ಸುಳಿ ಮಿಂಚ ಬಳ್ಳಿ ಒಂದೇ, ಸುಳಿ ಮಿಂಚ ಬಳ್ಳಿ
ಇರಬಾರದೇನು ಕಾನೋಡದಲ್ಲಿ ಸುಳಿ ಬೆಚ್ಚಪಟ್ಟಿ ಒಂದೇಕೆಯಲ್ಲಿ ಮುಗುಳಗೆಯ ಒಡಬಗೆಯ ತೆರೆದು ತೋರಲೆಂದೆ ಪ್ರಿಯತಮನ ಎದೆ ಬಾಲ ಹಾರಿ ಸೇರಲೆಂದೆ ಮುಗುಳಗೆಯ ಒಡಬಗೆಯ ತೆರೆದು ತೋರಲೆಂದೆ ಪ್ರಿಯತಮನ ಎದೆ ಬಾಲ ಹಾರಿ ಸೇರಲೆಂದೆ ಈಗೆಲ್ಲಿ ಹೊಂಚಿತೋ ಪ್ರಿಯನ ಎದೆಯಲ್ಲ ಮಿಂಚಿತೋ ಸುಳ್ಳಿ ಬೆಚ್ಚಪಟ್ಟಿ ಒಂದೇಕಿಂದೆ ಸುಳ್ಳಿ ಬೆಚ್ಚಪಟ್ಟಿ ಒಂದೇಕಿಂದೆ ಇರಬಾರದೇನು ಕಾರ್ಮೋಡದಲ್ಲಿ ಸುಳ್ಳಿ ಬೆಚ್ಚಪಟ್ಟಿ ಒಂದೇಕಿಂದೆ ಸಿ ಅಶ್ವಥ್ ಅಂತ ಮತ್ತೊಬ್ಬ ರಾಗ ಸಂಯೋಜಕ ಬಹುಶಃ ನಮ್ಮ ಕನ್ನಡ ನಾಡಿಗೆ ಸಿಗಲ್ಲ ಅಂತ ಅನ್ಕೊಳ್ತೀನಿ. ಅದೆಷ್ಟು ಹಾಡುಗಳಿಗೆ ಕೇಳಿಸ್ತಾ ಇದೆಯಲ್ಲ? ಓಕೆ. ಹಲವಾರು ಹಾಡುಗಳಿಗೆ ಅದ್ಭುತವಾದ ರಾಗ ಸಂಯೋಜನೆಯನ್ನು ಮಾಡಿದಂಥವ್ರು ಸಿ ಅಶ್ವಥ್ ಅವರು. ಅವರ ಆ ಗಾಯನದ ಶೈಲಿಯೇ ಬೇರೆ ಬಿಡಿ ಅಂತ. ಅದು ಸಿ ಅಶ್ವಥ್ ಅವರ ದಾಟಿಯಲ್ಲೇ ಅವರ ಹಾಡುಗಳನ್ನ ಹಾಡಬೇಕು. ಡಾಕ್ಟರು ಅದ್ಭುತವಾಗಿ ಪ್ರಸ್ತುತಪಡಿಸಿದ್ದಾರೆ. ಬಹಳ ಕ್ಲಿಷ್ಟವಾದಂತ ಹಾಡು, ಒಂದು ದೊಡ್ಡ ಚಪ್ಪಾಳೆ ಬಹಳ ಕ್ಲಿಷ್ಟವಾದಂತ ಹಾಡು. ಅಷ್ಟು ಸುಲಭ ಅಲ್ಲ ಸಿ ಅಶ್ವಥ್ ಹಾಡುಗಳನ್ನ ಹಾಡೋದು. ಆ ಕಂಠಕ್ಕೆ ಅಂತ ಒಂದು ಶಕ್ತಿ ಬೇಕೇ ಬೇಕು, ಇಲ್ಲಾಂದ್ರೆ ಬಹಳ ಪೇಲವ ಅನ್ನಿಸ್ಬಿಡುತ್ತೆ ಹಾಡುಗಳೆಲ್ಲ. ಸಿ ಅಶ್ವಥ್ ಅಂತಂದ್ರೆ ನನ್ನ ಪ್ರಕಾರ ಅವರು ಸುಗಮ ಸಂಗೀತ ಲೋಕದ ಅವಧೂತ ಅಂತಾನೆ ಹೇಳ್ಬೋದು. ಅವಧೂತರಿಗೆ ಹೇಗೆ ಏನು ಪರಿವೀಕ್ಷಣೆ ಬರೀ ಇದ್ರ ಕಡೆಗೆ ದೇವ್ರ ಕಡೆಗೆ ಬಹಳ ಗಮನ ಕೊಟ್ಟಿರ್ತಾರೆ, ಆತ್ಮ ಸಾಕ್ಷಾತ್ಕಾರದ ಕಡೆಗೆ, ಹಾಗೆ ಈ ಮನುಷ್ಯ ಬರೀ ಸಂಗೀತದ ಕಡೆಗೆ ಗಮನ ಕೊಟ್ಟು ಹಾಗೆ ಹೋದಂತವ್ರು. ಹಾಗಾಗಿ ಅಷ್ಟು ಅದ್ಭುತವಾದಂತ ರಚನೆಗಳು ಬರೋದಕ್ಕೆ ಸಾಧ್ಯ ಆಯ್ತು. ಸಂತ ಶಿಶುನಾಳ ಶರೀಫರಿಗೆ ಎಷ್ಟು ಜನ ಗೊತ್ತಿತ್ತು, ಅವ್ರನ್ನ ಮನೆಗಳಿಗೆ ಮುಟ್ಟಿಸ್ತಂತವ್ರು ಸಿ ಅಶ್ವಥ್ ರವರು. ಆ ಮಹಾನ್ 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 ಸಂಗೀತ ನಿರ್ದೇಶಕನಿಗೆ ನಾವೆಲ್ಲ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆಯನ್ನು ಹಚ್ಚೋಣ. ಅಂತೆಯೇ ನಮ್ಮ ಪ್ರೀತಿಯ ಯಶಸ್ವಿ ಅವ್ರಿಗೂ ಗೆಳೆಯರೆ, ಈಗ ನಮ್ಮ ಮುಂದಿನ ಗೀತೆ ಬಹಳ ಅದ್ಭುತವಾದಂತ ಗೀತೆ. ಇದು ಕೂಡ ಚಿತ್ರ ನಾನಿನ್ನು ಮರೆಯಲಾರೆ, ಸಂಗೀತ ರಾಜನ್ ನಾಗೇಂದ್ರ ಅವ್ರದ್ದು, ರಚನೆ ಚಿ ಉದಯಶಂಕರ್ ಅವ್ರದ್ದು. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಯುತ ಬಿ.ಪಿ. ಸತೀಶ್ ಮತ್ತು ಶ್ರೀಲಕ್ಷ್ಮಿ.
ನೋಡಲಿ ನಿನ್ನನ್ನೇ ಕಾಣುವೆ ಕೆಂಪು ತಾವರೆ ಆ ನೀರಿಗಾದರೆ ಈ ಹೂನ ತಾವರೆ ನನ್ನಾಸೆಯಾಸೆ ಯುಗಗಳು ಜಾರಿ ಉರುಳಿದರೇನು ಆದ ಮೇಲೆ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ರವಿಯನ್ನು ಕಾಣದೆ ಹಗಲೆಂದು ನಿನ್ನನ್ನು ನೋಡದೆ ಈ ಪ್ರಾಣವೆಲ್ಲವೂ ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ ಗಂಧ ಸೇರಿದಂತೆ ಎಲ್ಲೆಲ್ಲಿ ನೋಡಲಿ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಬಹಳ ಒಳ್ಳೆಯ ಸ್ವತಂತ್ರೆಯ ಪ್ರೇಕ್ಷಕರು ಇಲ್ಲಿ ಇದ್ದೀರಿ. ನಿಜವಾಗ್ಲೂ ಪ್ರತಿ ಹಾಡಿಗೂ ಒಳ್ಳೆ ಚಪ್ಪಾಳೆಯನ್ನು ಕೊಡ್ತೀನಿ. ಆದ್ರೆ ಒಮ್ಮೊಮ್ಮೆ ಯಾಕೋ ಚಪ್ಪಾಳೆ ಸೌಂಡ್ ಇನ್ನೂ ಒಂಚೂರು ಬರ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಒಳ್ಳೆಯ ಯುಗಳ ಗೀತೆಯನ್ನು ಪ್ರಸ್ತುತಪಡಿಸಿದಂತ ಶ್ರೀಯುತ ಸತೀಶ್ ಮತ್ತು ಲಕ್ಷ್ಮಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಗೆಳೆಯರೇ, ಶ್ರಾವಣ ಸಂಜೆಯ ಈ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಅನ್ನೋ ಹಾಡಿಲ್ಲ ಅಂದ್ರೆ ಹೇಗೆ? ಮುಂದಿನ ಗೀತೆ ಈಗ ಶ್ರಾವಣ ಬಂತು ಚಿತ್ರದ್ದು, ರಚನೆ ಜಿ ಉದಯಶಂಕರ್, ಸಂಗೀತ ಎಂ ರಂಗರಾವ್ ಅವರು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಡಾಕ್ಟರ್ ಸುಹಾಸ್ ಮತ್ತು ಶೈಲಜಾ ಅವರು. ಹೊರಗಡೆ ಗಾಡಿ
ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇಲ್ಲ ಪ್ರಣಯ ಗೀತೆ ಬಾಳೆಲ್ಲ ನೀ ನನ್ನ ಜೊತೆಯಾಗಿ ಇರುವಾಗ ಹಿತವಾಗಿ ಬಿಸಿಲೆಲ್ಲ ತಂಪಾಗಿ ಬೆಳದಿಂಗಳಂದಾಗಿ ಮಾತೆಲ್ಲ ಹಾಡಾಗಿ ಆ ಹಾಡು ಗುಂಪಾಗಿ ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಮುಗಿಲೆಲ್ಲ ಕಪ್ಪವಾಗಿ ಮಿಂಚಿದ್ದ ಬೆಳಗಾಗಿ ಗುಡುಗಿಂದ ಸತ್ತಾಗಿ ಮಳೆ ಬಂದು ತಂಪಾಗಿ ಸಂತೋಷ ಹೆಚ್ಚಾಗಿ ನನ್ನೊಂದು ಹುಚ್ಚಾಗಿ ಕುಣಿದಾಗ ಸೊಗಸಾಗಿ ನಮಗಾದ ಚಳಿಯಾಗಿ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಶ್ರಾವಣ ಮಾಸದ ಈ ಹಾಡನ್ನು ಅದ್ಭುತವಾಗಿ ಪ್ರಸ್ತುತಪಡಿಸಿದಂತಹ ಶೈಲಜಾ ಮತ್ತು ಸುಹಾಸ್ರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಗೆಳೆಯರೆ, ವೇದಿಕೆಯ ಎಡಭಾಗದಲ್ಲಿ ವೈಸ್ ಕಿಂಗ್ ಎನ್ನುವಂಥ ಸಂಗೀತ ಶಾಲೆಯ ಒಂದು ಆ್ಯಡ್ ಇದೆ. ಅಲ್ಲಿ ಫೋನ್ ನಂಬರ್ ಕೂಡ ಇದೆ. ಸಂಗೀತ ಕಲಿಯಲು ಅಪೇಕ್ಷೆ ಪಡ್ತಕ್ಕಂಥ ಅಥವಾ ನಿಮ್ಮ ಮಕ್ಕಳನ್ನು ಕಲಿಸಲಿಕ್ಕೆ ಅಪೇಕ್ಷೆ ಪಡತಕ್ಕಂಥವ್ರು ಈ ನಂಬರ್ನ ತಗೋಬೋದು. ಶ್ರೀಯುತ ಶೆಡ್ರಕ್ ಸೋಲಮನ್ ರವರೇ ಆ ಕ್ಲಾಸಸ್ ಅನ್ನು ನಡೆಸೋದು. ನೀವು ಅವ್ರನ್ನ ಸಂಪರ್ಕ ಮಾಡಬಹುದು.
ಅದೇ ವೈಸ್ ಕಿಂಗ್. ಹಾ, ಶೇಷಾದ್ರಿಪುರದಲ್ಲಿ ಶೇಷಾದ್ರಿಪುರಂನಲ್ಲಿ ಇರ್ತಕ್ಕಂಥ ಶಾಲೆ ಅದು ವೈಸ್ ಕಿಂಗ್. ಆ ಫೋನ್ ನಂಬರ್ ಇದೆ, ವಿವರಗಳಿಗೆ ಶಟ್ರಕ್ ಸೋಲಮನ್ ಕೂಡ ಇದ್ದಾರೆ, ಅವ್ರನ್ನ ನೀವು ಸಂಪರ್ಕ ಮಾಡಬಹುದು. ಗೆಳೆಯರೇ, ನಮ್ಮ ಮುಂದಿನ ಹಾಡು ತಮಿಳು ಚಿತ್ರದಿಂದ ಆಯ್ದುಕೊಂಡಿದ್ದೇವೆ. ಚಿತ್ರ ಮಿನ್ನಾಲೆ, ಸಂಗೀತ ಹ್ಯಾರಿಸ್ ಜಯರಾಜರವ್ರದ್ದು. ಬಾಂಬೆ ಜಯಶ್ರೀ ಅವರು ಹಾಡಿದಂಥ ಬಹಳ ಜನಪ್ರಿಯವಾದಂಥ ಗೀತೆ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ದೀಪಿಕಾ ಅವರು. Okay, ready.
ಶ್ವಾಸಗಳು ಒಂದು ಅದ್ಭುತವಾದಂತಹ ಹಾಡನ್ನ ಅಷ್ಟೇ ಅದ್ಭುತವಾಗಿ ಪ್ರಸ್ತುತಪಡಿದಂತ ಶ್ರೀಮತಿ ದೀಪಿಕಾ ಅವರಿಗೆ ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಒಂದು ಸಣ್ಣ ಸಣ್ಣ ಸಂಗತಿಯನ್ನು ಕೂಡ ಅವರು ಆ ಹಾಡಿನಲ್ಲಿ ಬಿದ್ದಿಲ್ಲ, ಬಹಳ ಅದ್ಭುತವಾಗಿ ಬಂದದ್ದು. ಬಾಂಬೆ ಜಯಶ್ರೀ ಅವರ ಸೂಪರ್ ಹಿಟ್ ಹಾಡು. ಗೆಳೆಯರೇ, ನಮ್ಮ ಮುಂದಿನ ಗೀತೆ ತೆಲುಗು ಚಿತ್ರದಿಂದ ಆಯ್ದುಕೊಂಡಿದ್ದೇವೆ. ಚಿತ್ರ ಸಾಗರ ಸಂಗಮಂ, ಸಂಗೀತ ಇಳೆಯರಾಜ ಅವರದ್ದು, ಸಾಹಿತ್ಯ ವೇಟೂರಿ ಅವರದು. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಡಾಕ್ಟರ್ ಸುಹಾಸ್ ಮತ್ತು ಶ್ರೀಲಕ್ಷ್ಮಿ ಅವರು. ಮೌನ ಮೇಲನೋಯಿ ಮೌನ ಮೇಲನೋಯಿ ಮನ ಪುರಾಯಿರೆ ಮೌನ ಮೇಲನೋಯಿ ಮನ ಪುರಾಯಿರೆ ಎದಲೋ ವೆನ್ನೆಲ ವೆಲಿಗೆ ಕಣ್ಣುಲ ಎದಲೋ ವೆನ್ನೆಲ ವೆಲಿಗೆ ಕಣ್ಣುಲ ಇಂಥ ಮೌನ ಮೇಲನೋ ಈ ಮನ ಪುರಾಯಿರೆ. పలికే పెదవి ఒడికింది ఎందుకో ఒడికే పెదవి వెనకాల ఏమిటో కలిసే మనసుల విరిసే మనసుల కలిసే మనసుల విరిసే మనసుల నీలి నీలి ఊసులు లేక కాలి బాసలు
ఎదురాయినే ఎదలో వెన్నెల వెలిగే కన్నుల ఎదలో వెన్నెల వెలిగే కన్నుల తారాడే హాయిలో ఇంಥ నేలలో ఈ మనపురాణి ಇಳೆಯರಾಜರವರ ರಾಗ ಸಂಯೋಜನೆ ಅಂದ್ರೆ ಸದಾ ಕಾಡು ಅಂತ ಹಲವಾರು ಹಾಡುಗಳನ್ನ ಆ ರೀತಿ ಅವರು ಕೊಟ್ಟಿದ್ದಾರೆ. ಆ ಹಾಡನ್ನ ಅದ್ಭುತವಾಗಿ ಪ್ರಸ್ತುತಪಡಿಸಿದಂತಹ ಶ್ರೀಯುತ ಡಾಕ್ಟರ್ ಸುಹಾಸ್ ಮತ್ತು ಲಕ್ಷ್ಮಿ ಅವರಿಗೆ ಮತ್ತೆ ಒಂದು ದೊಡ್ಡ ಚಪ್ಪಾಳೆ. ಗೆಳೆಯರೇ, ಈಗ ನಮ್ಮ ಮುಂದಿನ ಗೀತೆ ಒಂದು ಭಾವಗೀತೆ. ಸಾಹಿತ್ಯ ರಾಷ್ಟ್ರಕವಿ ಕುವೆಂಪುರವ್ರದ್ದು. ಕಾಳಿಂಗರಾಯರ ನಂತರ ನಮ್ಮ ಸುಗಮ ಸಂಗೀತ ಲೋಕವನ್ನ ಅದ್ಭುತವಾಗಿ ಸಂಪನ್ನ ಮಾಡಿದಂಥವರು ಮೈಸೂರು ಆನಂದ ಸ್ವಾಮಿ ಅವರು. ಮೈಸೂರು ಆನಂದ ಸ್ವಾಮಿ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಂತ ಈ ಗೀತೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಶ್ರೀಯುತ BP ಸತೀಶ್ ರವರು. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವರು. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಶವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಶವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆಯೇ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುರಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುರಿಯುವುದೇ ಪಾಪವಾಗಿ. ಗಂಗೆ ನಿನ್ನಡಿಯ ಸೋಕಿಂಗೆ ಗಂಗೆ ತಾನು ಭವಿವ ನಿನ್ನಡಿಯ ಸೋಕಿಂಗೆ ನರಕ ತಾನುಡಿಯುವುದೇ ನರಕವಾಗಿ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನ್ನು
ನನ್ನ ರಕ್ಷಿಸೈ ನನ್ನ ನೀತಿಯ ಗುರುವೇ ನನ್ನ ರಕ್ಷಿಸೈ ನಿನ್ನ ಪ್ರೀತಿಯ ಬೆಳಕಿನ ಆನಂದ ತೊರೆ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಹೋಗುವೆ ಅಂತರಾತ್ಮ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಶವಿದೆ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಶವಿದೆ ಸ್ವೀಕರಿಸುವೆ ಅಂತರಾತ್ಮ ಮುಚ್ಚುಮರೆ ಒಂದು ರೀತಿಯ ಆತ್ಮನಿವೇದನೆಯ ಗೀತೆ ಇದು. ಮೈಸೂರು ಆನಂದ ಸ್ವಾಮಿ ಅವರು ಸಂಗೀತ ನಿರ್ದೇಶನ ಮಾಡಿ ಅವರೇ ಹಾಡಿದ್ರು. ಅವರ ನಂತರ ಅವರ ಸುಪುತ್ರ ರಾಜು ಅನಂತ ಸ್ವಾಮಿ ಅವರು ಇನ್ನಷ್ಟು ಅದ್ಭುತವಾಗಿ ಈ ಗೀತೆಯನ್ನು ಹಾಡಿದ್ರು. ಈಗಲೂ ಕೂಡ ಈ ಗೀತೆ ಅಂತಿದ್ದಕ್ಕೆ ನಮಗೆ ನೆನಪಾಗೋದು ರಾಜು ಅನಂತ ಸ್ವಾಮಿ. ಮೈಸೂರು ಅನಂತ ಸ್ವಾಮಿ ಅವರು ಗಂಟಲು ಕ್ಯಾನ್ಸರ್ನಲ್ಲಿ ತೀರ್ಕೊಂಡ್ರು. ರಾಜು ಅನಂತ ಸ್ವಾಮಿ ಅಕಾಲದಲ್ಲಿ ಹೋಗ್ಬಿಟ್ಟ ಹುಡುಗ. ಅದ್ಭುತವಾದ ರಾಗ ಸಂಯೋಜಕ. ಬಹುಶಃ ಸಿ ಅಶ್ವತ್ಥರ ನಂತರ ಬಹಳ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡ್ತಾ ಇದ್ದಂತ ಒಬ್ಬ ರಾಗ ಸಂಯೋಜಕ ಅಂದ್ರೆ ಅದು ರಾಜು ಅನಂತ ಸ್ವಾಮಿ. ಆ ಭಾವಪೂರ್ಣವಾದ ಹಾಡುಗಳು ರಾಜು ಅನಂತ ಸ್ವಾಮಿದು. ಹಾಗಾಗಿ ಈ ಹಾಡು ಬಂದಾಗ್ಲೆಲ್ಲ ಆತ ಬಹಳ ನೆನಪಾಗ್ತಾನೆ. ಎಲ್ಲ ರಸಿಕರ ಹೃದಯದಲ್ಲಿ ಆ ಹುಡುಗ ಬಹಳ ಶಾಶ್ವತವಾಗಿ ನೆಲೆಸಿದ್ದಾನೆ ಅಂತ ಅನ್ಕೊಳ್ತೀನಿ. ಆ ರಾಜು ಅನಂತ ಸ್ವಾಮಿ ಅಂತಕ್ಕಂಥ ಒಬ್ಬ ಅದ್ಭುತ ರಾಗ ಸಂಯೋಜನಕ್ಕೆ ಒಂದು ದೊಡ್ಡ ಚಪ್ಪಾಳೆ ನಿಮ್ಮ ಕಡೆ. ಅಂತೆಯೇ ಒಂದು ಅದ್ಭುತವಾಗಿ ಪ್ರಸ್ತುತಪಡಿಸಿದಂತ ನಮ್ಮ ಬಿ.ಪಿ. ಸತೀಶ್ ಅವರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಯಾಕಂದ್ರೆ ಈ ದಿವಸ ಸುಗಮ ಸಂಗೀತ ಗೀತೆಗಳನ್ನ ಭಾವಗೀತೆಗಳನ್ನ ಹಾಡೋದು ಕಡಿಮೆ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ರೆ ಬರುವ ದಿನಗಳಲ್ಲಿ ಭಕ್ತಿ ಭಾವ ಸಂಗಮವನ್ನೇ ಒಂದು ಮಾಡಬೇಕು ಅಂತ ನಮಗೊಂದು ಆಸೆ ಇದೆ. ಭಾವಗೀತೆಗಳನ್ನ ಆದಷ್ಟು ಮತ್ತೆ ಜನರಿಗೆ ತಲುಪಿಸುವಂತ ಕಾರ್ಯವನ್ನ ನಮ್ಮ ಸ್ವರ ಸಂಭ್ರಮ ತಂಡ ಮಾಡಲಿದೆ. ನಿಮ್ಮಂತಹ ಸಹೃದಯ ಪ್ರೇಕ್ಷಕರ ಒತ್ತಾಸೆ ಮತ್ತೆ ನಮಗೆ ನಿಮ್ಮ ಒಂದು ಸಹಕಾರ ಕೂಡ ನಮಗೆ ಮುಖ್ಯ ಆಗುತ್ತೆ. ಗೆಳೆಯರೆ, ನಮ್ಮ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರು ಗಜಲ್ ಪ್ರಿಯರು. ಮೆಹಂದಿ ಹಸನ್ ರವರ ಬಹಳ ಪರಮ ಭಕ್ತರವರು. ಗಜಲ್ ಗೀತೆಗಳನ್ನ ಬಹಳಷ್ಟು ಕೇಳ್ತಾ ಇದ್ರು ಅವರು. ಅವರ ಚಿತ್ರಗಳಲ್ಲೂ ಕೂಡ ಗಜಲ್ನಿಂದ ಪ್ರೇರಿತವಾದಂತಹ ಹಲವಾರು ಗೀತೆಗಳಿದೆ. ಅದರಲ್ಲಿ ಒಂದು ಈ ಗೀತೆ. ಚಿತ್ರ ಕವಿರತ್ನ ಕಾಳಿದಾಸ, ರಚನೆ ಉದಯ್ ಶಂಕರ್, ಸಂಗೀತ ಎಂ ರಂಗರಾವ್ ಅವರದು. ಈ ಹಾಡು ಹಾಡಿದ ನಂತರ ಡಾಕ್ಟರು ಇದರ ಮೂಲ ಇದೆಯಲ್ಲ ಗಜಲ್ಲು, ಅದೊಂದೆರಡು ಲೈನ್ ಹಾಡ್ತಾರೆ. ಈ ಹಾಡು ಮುಗಿದ ಮೇಲೆ ಗೆಳೆಯರೆ, ಈಗ ನಿಮ್ಮ ಮುಂದೆ ಸದಾ ಕಣ್ಣರೆ ಡಾಕ್ಟರ್ ಸುಹಾಸ್ ಮತ್ತು ಶೈಲಜಾ ಅವರು. ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ,
ಕಮಲಗಳಂತೆ ಮುಂಗುರುಳು ತುಂಬಿಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ತುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಗೆ ಧರೆಗಿಳಿದಂತೆ ಈ ಅಂದಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಗುಡುಗುಗಳು ತಾಳದಂತೆ ಮಿಂಚುಗಳು ನೀಳದಂತೆ ಸುಳಿಯಾದ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ ಸುಳಿಯಾದ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ ಜೊತೆಯಾಗಿ ನೀರಿರುವುದು ಭೂಲೋಕ ಸ್ವರ್ಗದಂತೆ ಈ ಪ್ರೇಮಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಈ ಹಾಡಿನ ಮೂಲ ನವಾಜಿಸ್ ಕದಂ ಶುಕ್ರಿಯಾ ಮೆಹರ್ಬಾನಿ ಅಷ್ಟೇ ಗೊತ್ತಿರೋದು ನನಗೆ. ಯೂಟ್ಯೂಬ್ ಅಲ್ಲಿ ಹುಡುಕಿ ಸಿಗುತ್ತೆ. ಮೆಹದಿ ಹಸನ್ ಅವರ ಈ ಗಜಲ್ ಇಂದ ಪ್ರೇರೇಪಣೆಗೊಂಡು ರಾಜ್ಕುಮಾರ್ ಅವರು ಈ ರೀತಿಯಾದ ಹಾಡನ್ನ ಮಾಡೋದಕ್ಕೆ ಹೇಳಿದ್ರು. ಅದೇ ರೀತಿನೇ ಜಗಜೀತ್ ಸಿಂಗ್ ಅವರ ಒಂದು ಗಜಲ್ ಕೋಯಿ ಪಾಸ್ ಆಯೆ ಸವೇರೆ ಸವೇರೆ ಅದು ಕಣ್ಣೀರ ಧಾರೆ ಇದೇಕೆ ಇದೇಕೆ. ಹಾಗೆ ಇನ್ನೊಂದು ಹಾಡು ಗೆಳತಿ ಬಾರದು ಇಂಥ ಸಮಯ ಅದು ಕೂಡ ಒಂದು ಗಜಲಿಂದ ಪ್ರೇರೇಪಿತವಾದ ಹಾಡು. ಯಾವುದು ಅದು ಮರ್ತೋಗಿದೆ. ಅದು ಒಂದು ಗಜಲ್ ಆಕ್ಚುಲಿ ಮರ್ತೋಗಿದೆ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನೋಡಿ. ಸಂಗೀತದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಬಹಳ ಅನುಭವ ಇದ್ದಂಥವರು ರಾಜ್ಕುಮಾರ್ ಅವರು. दिल में एक लहर से हुई है अभी दिल में एक लहर से हुई है अभी अदे ಗೆಳತಿ ಬಾರದು ಇಂಥ ಸಮಯ ಆಹಾ ಆಹಾ ಆ ಗಜಲ್ ಜ್ಞಾಪಿಸಿದಂತಹ ಅವರ ಹೆಸರು ಗೊತ್ತಾಗ್ಲಿಲ್ಲ. ಜ್ಞಾನಮೂರ್ತಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬಂದಿದೆ. ಯಾಕಂದ್ರೆ
ಈ ರೀತಿಯ ಸಹೃದಯ ಪ್ರೇಕ್ಷಕರಿದ್ರೆ ಆ ಓ ನಮ್ಮ ಲಕ್ಷ್ಮಿ ಶ್ರೀಲಕ್ಷ್ಮಿ ಅವರ ಪತಿದೇವರಂತೆ ಒಂದು ದೊಡ್ಡ ಚಪ್ಪಾಳೆ ಇನ್ನೊಂದು ಬಂದ್ಬಿಡಿ. ಬಹಳ ಬಹಳ ಸಂತೋಷ ಆಯ್ತು ಸರ್. ಇಂತಹ ಸಹೃದಯ ಪ್ರೇಕ್ಷಕರು ಬೇಕು ಈ ದಿವಸ. ಆ ಸಹೃದಯ ಪ್ರೇಕ್ಷಕರ ಕೊರತೆ ಇದೆ ಹಲವಾರು ಕಾರ್ಯಕ್ರಮಗಳಿಗೆ, ಬೇಕಾದಷ್ಟು ಕಾರ್ಯಕ್ರಮಗಳು, ಹಲವಾರು ಒಳ್ಳೊಳ್ಳೆ ಗಾಯಕರಿದ್ದಾರೆ. ಅವರೆಲ್ಲ ಹಾಡಿದಾಗ ಆ ಸ್ಪಂದನೆ ಇದೆಯಲ್ಲ, ಆ ಸ್ಪಂದನೆ ಚೆನ್ನಾಗಿದ್ದಷ್ಟು ಕಳೆಗಟ್ತಾ ಹೋಗುತ್ತೆ ಕಾರ್ಯಕ್ರಮ. ಇಲ್ಲಿ ಅದಕ್ಕೆ ನಿಜವಾಗ್ಲೂ ನಮ್ಗೆಲ್ಲ ಖುಷಿ ಆಗ್ತಾ ಇರೋದು, ಎಲ್ಲ ಬಹಳ ಅದ್ಭುತವಾಗಿ ಸ್ಪಂದಿಸ್ತಾ ಇದ್ದಾರೆ. ಗಾಯಕರು ಎಷ್ಟು ಮುಖ್ಯನೋ ನಮ್ಗೆ ಈ ಸಹೃದಯ ಪ್ರೇಕ್ಷಕರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಗೆಳೆಯರೆ, ಈಗ ನಮ್ಮ ಮುಂದಿನ ಗೀತೆ ಸೆಪ್ಟೆಂಬರ್ 4 ಅಲ್ಲ, ಆಗಸ್ಟ್ 4 ನಮ್ಮೆಲ್ಲರ ಪ್ರೀತಿಯ ಕಿಶೋರ್ ದಾನ ಹುಟ್ಟುಹಬ್ಬ ಅಂತೆ. ಹಲವಾರು ಮನೋಜ್ಞ ಗೀತೆಗಳನ್ನ ಹಾಡದಂತ ಅಪ್ರತಿಮ ಗಾಯಕ ಕಿಶೋರ್ ದಾನ್. ಅವರ ಹುಟ್ಟುಹಬ್ಬ, ಅವರ ನೆನಪಿನಲ್ಲೇ ಈ ಹಾಡು ಅಂತ ಸಮರ್ಪಿಸ್ತಾ ಇದೀವಿ ಅಂತ ಅನ್ಕೊಳ್ಳಿ. ಚಿತ್ರ ಗೈಡ್ ಚಿತ್ರದ್ದು, ಸಾಹಿತ್ಯ ಶೈಲೇಂದ್ರ ಸಿಂಗ್ ರವರು, ಸಂಗೀತ SD ಬರ್ಮನ್, ಗಾತಾ ರಹೆ ಮೇರಾ ದಿಲ್. ನಿಮ್ಮ ಮುಂದೆ ಶ್ರೀಯುತ ಸತೀಶ್ ಮತ್ತು ಶೈಲಜಾರವರು ಈ ಹಾಡನ್ನ ಪ್ರಸ್ತುತಪಡಿಸುತ್ತಾರೆ. गाता रहे मेरा दिल, तू ही मेरी मंजिल। गाता रहे मेरा दिल, तू ही मेरी मंजिल है। कहीं बीते ना ये रातें, कहीं बीते ना ये दिन, कहीं बीते ना ये रातें, कहीं बीते ना ये दिन। गाता रहे मेरा दिल, तू ही मेरी मंजिल। कहीं बीते ना ये रातें, कहीं बीते ना ये दिन, कहीं बीते ना ये रातें, कहीं बीते ना ये दिन। गाता रहे मेरा दिल। प्यार करने वाले अरे प्यार ही करेंगे, जलने वाले चाहे जल जन्म लेंगे। प्यार करने वाले हर प्यार ही करेंगे, जलने वालों चाहे जल जल मरेंगे। मीठे जो दिल कहे जो दिल हरदम ये कहेंगे, कहीं बीते ना ओ कहीं बीते ना ये रातें, कहीं बीते ना ये दिन। गाता रहे मेरा दिल, तू ही मेरी मंजिल।
कैसे अरे शाम जा रही है हमको डरते डरते समझ जा रही है दुनिया कैसे हर शाम जा रही है हमको डरते आती जाती सांस जान तब से जा रही है कहीं बीते ना ओ कहीं बीते ना ये रातें कहीं बीते ना ये दिन गाता रहे मेरा दिल तू ही मेरी मंजिल कहीं बीते ना ये रातें कहीं बीते